ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನಾನು ನನ್ನ ಲಾಗಲ್ಲಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಸ್ಟ್ರಾಬೆರಿನ ನಾನು ಆ್ಯಕ್ಚುಲಿ ಬ್ಲಿಂಕಿಟಲ್ಲಿ ಬುಕ್ ಮಾಡಿದ್ದು. ಸೊ ತುಂಬಾ ಫ್ರೆಶ್ ಆಗಿತ್ತು, ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಿರಲಿಲ್ಲ. ನೋಡ್ತಾ ಇದ್ದೀರಲ್ಲ, ತುಂಬ ಫ್ರೆಶ್ ಆಗಿರುವಂಥ ಸ್ಟ್ರಾಬೆರಿ. ಸೊ ಈಗ ಕಟ್ ಮಾಡ್ಕೋತಾ ಇದ್ದೀನಿ, ಎರಡೆರಡು ಭಾಗ ಮಾಡ್ಕೋತಾ ಇದ್ದೀನಿ ಆ ಒಂದು ಸ್ಟ್ರಾಬೆರಿನ. ಸೊ ನೋಡ್ತಾ ಇದ್ದೀರಲ್ಲ, ಹಾಗೆ ಅದ್ರ ಮುಂದೆ ಇರುವಂಥ ಹಸಿರು ಕಲರ್ನ ಕಟ್ ಮಾಡಿ ಬಿಸಾಕಬೇಕು. ಸೊ ಅದು ಬಿಸಾಕಿದ್ಮೇಲೆ ಇದನ್ನು ಅರ್ಧ ಭಾಗನ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಇಟ್ಕೊಂಡಾದಮೇಲೆ ಯಾವ ರೀತಿ ಕಾಣಿಸ್ತೆ ಅನ್ನೋದನ್ನು ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ, ನೋಡ್ತಾ ಇದ್ದರೆ ತಿಂತಾ ಇರಬೇಕು ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಇನ್ನೂ ಟೇಸ್ಟ್ ಇರುತ್ತೆ ಸ್ಟ್ರಾಬೆರಿ ಮಿಲ್ಕ್ ಶೇಕು. ಸೊ ನೋಡಿ, ಸಿಕ್ಕಾಪಟ್ಟೆ ಫ್ರೆಶ್ ಇತ್ತು ಅಂತಲೇ ಹೇಳ್ಬೋದು ಆನ್ಲೈನು ಬ್ಲಿಂಕಿಟಲ್ಲಿ. ಸೊ ಈಗ ಅದಕ್ಕೆ ಬೇಕಾಗಿರುವಂಥ ಸಕ್ಕರೆ ಹಾಗೆ ಹಾಲು, ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ನ ತರಿಸಿದ್ದೀನಿ. ಸೊ ಎಲ್ಲನೂ ಮಿಕ್ಸ್ ಮಾಡಿ ಈಗ ಗ್ರೈಂಡ್ ಮಾಡಿಕೊಂಡು ಬಂದೇ ಬಿಡೋದು. ಸೊ ಮೊದಲಿಗೆ ಈಗ ಐಸ್ ಕ್ರೀಮ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಆ್ಯಕ್ಚುಲಿ ಇದು ವೆನಿಲಾ ಐಸ್ ಕ್ರೀಮು. ಉಲ್ಲಾಸ್ಗೆ ಯಾವ ಐಸ್ ಕ್ರೀಮ್ ಆದರೂ ತಿಂತಾನೆ, ಅದರಲ್ಲಿ ಏನಿಲ್ಲ. ಬಟ್ ನನಗೆ ಪ್ಲೇನ್ ಐಸ್ ಎಲ್ಲ ನಾನು ಇಷ್ಟನೇ ಪಡೋಲ್ಲ. ಸೊ ಅದು ಹಾಗೆ ಇರುತ್ತೆ. ಈಗ ಮನೇಲಿ ಉಲ್ಲಾಸು ಇಲ್ಲ ಅವರ ಅಪ್ಪ ತಿಂದು ಖಾಲಿ ಮಾಡಬೇಕು ಅಷ್ಟೇ. ಸೊ ಅದು ಏನೋ ಗೊತ್ತಿಲ್ಲ, ಫಸ್ಟಿಂದನೂ ಅಷ್ಟೇ ಪ್ಲೇನ್ ಐಸ್ ತಿನ್ನಬೇಕು ಅಂದ್ರೇ ಆಗೋಲ್ಲ. ನನಗೆ ತುಂಬ ಇಷ್ಟ ಅಂತ ಹೇಳಿದ್ರೆ ಬ್ಲ್ಯಾಕ್ ಕರೆಂಟ್ ಐಸ್ ತುಂಬಾ ಇಷ್ಟ. ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿನ್ನುವಂಥ ಐಸ್ ಕ್ರೀಮ್ ಅಂದರೆ ಬ್ಲ್ಯಾಕ್ ಕರೆಂಟು. ಸೊ ಈಗ ಈ ಒಂದು ಮಿಲ್ಕ್ ಶೇಕ್ಗೆ ಎಲ್ಲ ಐಟಮು ರೆಡಿಯಾಗಿದೆ. ನೋಡಿ, ಐಸ್ ಕ್ರೀಮು ಹಾಕಿ, ಸಕ್ಕರೆ, ಸ್ಟ್ರಾಬೆರಿ, ಹಾಲು. ಈಗ ಒಂದು ಜ್ಯೂಸರ್ನ ತೊಗೋತಾ ಇದ್ದೀನಿ ನಾನು. ಸೊ ನೋಡಿ, ಈಗ ಈ ಜ್ಯೂಸರಲ್ಲಿ ಸ್ಟ್ರಾಬೆರಿ ಹಾಕೊಳ್ಳೋಣ. ಸ್ಟ್ರಾಬೆರಿ ಹಾಕಿದ್ಮೇಲೆ ಇದಕ್ಕೆ ಬೇಕಾಗಿರುವಂಥ ಹಾಲು, ಒಂದು ಗ್ಲಾಸ್ ಫುಲ್ ಹಾಲು. ಯಾವುದೇ ರೀತಿಯಾದಂಥ ನೀರನ್ನ ನಾನು ಆ್ಯಡ್ ಮಾಡಲ್ಲ ಇಲ್ಲಿ, ಬರೀ ಹಾಲು. ಅದಾದ ನಂತರ ಸಕ್ಕರೆ, ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ. ನಿಮ್ಗೆ ಸಕ್ಕರೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಹಾಗೆ ಒಂದು ಕಪ್ ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್. ಸೊ ನೋಡಿ ಎಷ್ಟು ಚೆಂದ ಕಾಣ್ತಿದೆ ಅಲ್ಲ ನೋಡೋಕ್ಕೆ. ಇನ್ನು ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಯಾವ ರೀತಿ ಇರುತ್ತಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಬನ್ನಿ ಗ್ರೈಂಡ್ ಮಾಡ್ಕೊಂಡು ಬಂದೇ ಬಿಡೋಣ. ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ಸೊ ಈಗ ತಾನೇ ಗ್ರೈಂಡ್ ಮಾಡ್ಕೊಂಡು ಬಂದೆ ಜ್ಯೂಸರಲ್ಲಿ. ಯಾವ ರೀತಿ ಬಂದಿದೆ ನಮ್ಮ ಒಂದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಜ್ಯೂಸ್ ಜಾರ್ಗೆ ಹಾಕೋತಾ ಇದ್ದೀನಿ. ನೋಡಿ, ಕಲರ್ ಏನೂ ಆ್ಯಡ್ ಮಾಡಿಲ್ಲ. ನೋಡು, ಸ್ಟ್ರಾಬೆರಿ ಕಲರ್ ಹೇಗಿದೆ ಅಷ್ಟೇ, ಅದಕ್ಕೆ ನೋಡು ಪಿಂಕ್ ಕಲರ್ ಬಂದಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಟೇಸ್ಟು. ಸೊ ನೋಡಿ, ಜ್ಯೂಸರಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ ಈ ಒಂದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ. ಆ್ಯಕ್ಚುಲಿ ಇದರಲ್ಲಿ ನಾನು ಹಾಕಿ ಇಟ್ಬಿಟ್ಟಿರ್ತೀನಿ, ಯಾವಾಗ ಬೇಕು ಅವಾಗ ಕುಡಿಬೋದು ಅಂತ. ಸೊ ಫ್ರಿಜ್ಜಲ್ಲೂ ಸ್ಟೋರ್ ಮಾಡ್ಬೋದು, ಕೋಲ್ಡ್ ಏನಾದರೂ ಬೇಕು ಅಂತ ಹೇಳಿದ್ರೆ. ಏನೂ ಆಗೋಲ್ಲ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆಲ್ಲ, ಕ್ಯೂಟಾಗಿರೋಂತಹ ಜ್ಯೂಸರ್. ಸೊ ಈಗ ನೋಡಿ, ಇದು ಲಾಸ್. ಆ್ಯಕ್ಚುಲಿ ಇದು ಯಾಕೆ ನಾನು ತೆಗ್ದಿರೋದು ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಫನ್ನಿ ಮಾಡಿಕೊಂಡು ಅವನು ಮಾಡಿದಂತಹ ವಿಡಿಯೋ ಇದು. ಏನು ಅಷ್ಟು ನಕ್ಕ. ಏನು ಇಟ್ಕೊಂಡಿದ್ಯಪ್ಪ ಕೈಯಲ್ಲಿ? ವಾವ್, ಸೂಪರ್. ನಿನ್ಗೆ ಯಾವ್ಯಾವ ಮಿಲ್ಕ್ ಶೇಕ್ ಇಷ್ಟ? ಓರಿಯೋ ಮಿಲ್ಕ್ ಶೇಕ್, ಆಮೇಲೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್. ಓಕೆ, ಇವಾಗ ಇದನ್ನು ಟೇಸ್ಟ್ ಮಾಡಿ ನೋಡೋಣ. ಹೆಂಗಿದೆ? ಸೂಪರ್ ಆಗಿದೆಯಾ? ಹಾಂ, ಓಕೆ. ಇವಾಗ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ವ್ಯೂವರ್ಸ್ಗೆ ಎಲ್ಲರಿಗೂ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಬಾಯ್ ಬಾಯ್. ಬಾಯ್ ಹೇಳ್ಬಿಟ್ಟಾ? ಜ್ಯೂಸ್ ಕುಡಿಯೋಕೆ ಅರ್ಜೆಂಟಾ? ಹಾಂ, ಮಿಲ್ಕ್ ಶೇಕು ಕುಡಿಯೋಕೆ ಅರ್ಜೆಂಟಾ? ಸರಿ, ಬಾಯ್. ಬಾಯ್ ಬಾಯ್. ಸೊ ಆಗಲೇ ಹೇಳಿದೆ ನಾನು ಬ್ಲಿಂಕಿಟಲ್ಲಿ ಬುಕ್ ಮಾಡಿದಂಥದ್ದು ಸ್ಟ್ರಾಬೆರಿ ಅಂತ. ಸೊ ಮನೆಗೆ ಏನೆಲ್ಲ ಬೇಕು ನಾನು ಆಲ್ಮೋಸ್ಟ್ ಆನ್ಲೈನಲ್ಲೇ ಬುಕ್ ಮಾಡೋದು. ತುಂಬಾ ಫ್ರೆಶ್ ಆಗಿರುತ್ತೆ ಐಟಮ್ಗಳು. ಸ್ವಲ್ಪ ಎಲ್ಲೋ ಒಂದು 5 to 10 rupees ಜಾಸ್ತಿ ಅನಿಸ್ಬೋದು, ಬಟ್ ತುಂಬ ಚೆನ್ನಾಗಿರುತ್ತೆ ಐಟಮ್ಗಳು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದು ಬ್ಲಿಂಕಿಟಲ್ಲಿ ನನಗೆ ವ್ಯಾಲೆಂಟೈನ್ಸ್ ದಿನ ಕಳಿಸಿರುವಂತಹ ಒಂದು ಗ್ರೀಟಿಂಗ್ ತುಂಬಾ ಕ್ಯೂಟಾಗಿದ್ದು, ಸ್ವಲ್ಪ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನಮ್ಮ ಮನೆಯವರಂತೂ ನನಗೆ ಏನಂತಾರೆ ಗ್ರೀಟಿಂಗ್ಸ್ ಕೊಡೋವಂಥ ಪರಿಸ್ಥಿತಿ ಅವ್ರಿಗಿಲ್ಲ. ಅಂದರೆ ಅವೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಸೊ ಹೋಗ್ಲಿ ಬಿಡಿ, ಬ್ಲಿಂಕಿಟವರಾದರೂ ಕಸ್ಟಮರ್ಗೆ ಕೊಟ್ಟರಲ್ಲ ಅಂತ ಖುಷಿ ಇತ್ತು ಜಾಸ್ತಿ. ಸೊ ನೋಡಿ, ಇದೇ ಈ ಒಂದು ಚಿಕ್ಕ ಲಾಗ್. ಸೊ ಸದ್ಯಕ್ಕೆ ಈ ಲಾಗ್ನ ಮುಗಿಸ್ತಾ ಇದ್ದೀನಿ.